ಥೈಲ್ಯಾಂಡ್ ಟ್ರಿಪ್‌ನಲ್ಲಿ ನಾನು ನೋಡಿದ ಒಂದು ಗ್ರ್ಯಾಂಡ್ ಶೋ ನಿಜವಾಗಿಯೂ ನನಗೆ ಶಾಕ್ ಕೊಟ್ಟಿತ್ತು. ಇದು ನಾರ್ಮಲ್ ಶೋ ಅಲ್ಲ, ಪುಕೆಟ್‌ನ ಫ್ಯಾಂಟಸಿ ಶೋ. ಏರ್‌ಪೋರ್ಟ್‌ನಿಂದ ಪುಕೆಟ್‌ನ ಓಲ್ಡ್ ಸಿಟಿ ಓಡಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ಹೋಟೆಲ್‌ಗೆ. ಹೋಟೆಲ್‌ನ ಚೆಕ್ ಇನ್ ಆಗಿ ನೆಕ್ಸ್ಟ್ ನಾವು ಹೊರಟಿದ್ದು ಪುಕೆಟ್‌ನ ಫ್ಯಾಂಟಸಿ ಶೋಗೆ. ನಾವು ಪುಕೆಟ್ ಫ್ಯಾಂಟಸಿ ಶೋಗೆ ಎಂಟ್ರಿ ಆದಾಗ್ಲೇ ಫುಲ್ ಡಿಫ್ರೆಂಟ್ ವರ್ಲ್ಡ್‌ಗೆ ಬಂದಿದೀವಿ ಅನ್ನಿಸ್ತು. ಲೈಟಿಂಗು, ಡೆಕೋರೇಷನು, ಬಿಲ್ಡಿಂಗು ಎಲ್ಲ ರಾಯಲ್ ಸ್ಟೈಲ್‌ನಲ್ಲಿದೆ. ಒಂದ್ ಥೀಮ್ ಪಾರ್ಕ್ ತರ ಸೆಟಪ್ ಮಾಡಿರ್ತಾರೆ. ಇನ್ಸೈಡ್ ಹೋಗಿದಾದ್ಮೇಲೆ ಶಾಪು, ಗೇಮು, ಫೋಟೋ ಸ್ಪಾಟ್ಸು ಎಲ್ಲ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಇವೆ. ಫ್ಯಾಮಿಲಿ ಜೊತೆ ಬಂದವರು ತುಂಬಾ ಎಂಜಾಯ್ ಮಾಡ್ತಾರೆ. ಚಿಲ್ಡ್ರನ್ಗೆ ಇದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಈ ಶೋನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಗ್ರಾಂಡ್ ಪರ್ಫಾರ್ಮೆನ್ಸು ಮತ್ತೆ ಅವರ ಬ್ಯಾಕ್ ಗ್ರೌಂಡ್ ಸೆಟಪ್ ಎಲ್ಲ ಡೀಟೇಲ್ ಆಗಿ ಮಾಡಿರ್ತಾರೆ. ಇದರ ಸ್ಟೋರಿ ಲೈನ್ ಕೂಡ ತುಂಬಾ ಇಂಟ್ರೆಸ್ಟ್ ಆಗೈತೆ. ಟ್ರೆಡಿಷನಲ್ ಕಲ್ಚರ್ ಆದ ಥೈನ ಕಲ್ಚರ್ನ ಮಿಕ್ಸ್ ಮಾಡಿರ್ತಾರೆ. ಶೋ ಸಮಯದಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಫೋಟೋ ವಿಡಿಯೋ ರೆಸ್ಟ್ರಿಕ್ಟ್ ಇದೆ. ಆದ್ರಿಂದ ಫುಲ್ ವಿಡಿಯೋ ತೆಗಿಯೋಕ್ಕಾಗ್ಲಿಲ್ಲ. ಈ ಶೋನ ನಾವು ನೋಡ್ತಾ ಇದ್ರೆ ಯಾವ್ದೋ ಫಿಲಂ ನೋಡ್ತಿದೀವಿ ಅನ್ನೋ ಫೀಲ್ ಸಿಗುತ್ತೆ. ಸುಮಾರು 15-16 ಆನೆಗಳು ಒಂದೇ ಬಾರಿ ಸ್ಟೇಜ್ ಮೇಲೆ ಬರ್ತವೆ. ಮುಖ್ಯವಾಗಿ ಇಲ್ಲಿ ಅವರು ಹೇಳೋದು ಥೈಲ್ಯಾಂಡ್ನ ಸಂಸ್ಕೃತಿ ಮತ್ತು ಅವರು ಆನೆಗೆ ಕೊಟ್ಟ ಗೌರವ. ನನಗೆ ಪರ್ಸನಲಿ ಈ ಶೋ ತುಂಬಾ ಇಷ್ಟ ಆಯ್ತು. ಇದು ಸಿಂಪಲ್ ಎಂಟರ್ಟೈನ್ಮೆಂಟ್ ಅಲ್ಲ, ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ಟೈಮ್ ಹೇಗೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದವರು ಎಲ್ಲರಿಗೂ ಈ ಶೋ ಸೂಟ್ ಆಗುತ್ತೆ. ಪುಕೆಟ್ಗೆ ಬಂದವರು ಡೆಫಿನೆಟ್ಲಿ ಮಿಸ್ ಮಾಡಬಾರ್ದು ಈ ಪ್ಲೇಸ್ನ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ತೋರಿಸ್ತೀನಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲಿಂಕು ಬಯೋದಲ್ಲಿದೆ.